ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ವಡಾ ಪಾವ್ ಫ್ಲೇವರ್ದು ಸ್ಯಾಂಡ್ವಿಚ್. ಆ್ಯಕ್ಚುಲಿ ಮುಂಬೈಯಲ್ಲಿ ಸ್ವೀಟ್ ಸ್ಟೈಲ್ ಸ್ಯಾಂಡ್ವಿಚ್ ಮತ್ತು ವಡಾ ಪಾವ್ ಎರಡೂ ತುಂಬಾ ಫೇಮಸ್. ಇವತ್ತು ನಾವು ವಡಾ ಪಾವ್ ಸಬ್ಜಿ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು 20 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ ಮತ್ತು 2 ಹಸಿಮೆಣಸಿನ್ಕಾಯಿ, ಖಾರವಾಗಿರೋ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಜಜ್ಕೊಳ್ಳೋಣ. ತುಂಬ ಪೇಸ್ಟ್ ಆಗದೆ ಸ್ವಲ್ಪ ಉದ್ರಾಗಿ ಜಜ್ಕೊಂಡ್ರೆ ಆಯಿತು. ಈಗ ನಾವು ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ ಸುಮಾರು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಾದಮೇಲೆ ಒಂದು ಅರ್ಧ ಚಮಚಷ್ಟು ಸಾಸಿವೆ ಮತ್ತು ಅರ್ಧ ಚಮಚೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಸಿಡಿದಾದ್ಮೇಲೆ ಕರಿಬೇವು ಮತ್ತು ನಾವು ಕ್ರಷ್ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಮಿಶ್ರಣನ ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಮತ್ತು ಏಕ್ದಮ್ ಇದು ದೇಸಿ ಸ್ಟೈಲ್ ಸ್ಯಾಂಡ್ವಿಚ್. ಅಂದರೆ ನಮಗೇನೋ ವೆಸ್ಟರ್ನ್ ಸ್ಟೈಲ್ ಅಲ್ಲ, ತುಂಬ ದೇಸಿ ಸ್ಟೈಲ್ ಆಗಿರೋ ರುಚಿಯಾಗಿರೋ ಸ್ಯಾಂಡ್ವಿಚ್. ಅರ್ಧ ಗಂಟೆನೆಲ್ಲ ನೀವು ಮಾಡ್ಬೋದು. ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ 1 ಈರುಳ್ಳಿನ ಹಾಕೋತಾ ಇದ್ದೀನಿ. ಇದು ನಾನು ಸಣ್ಣಗೆ ಹೆಚ್ಚಿಕೊಂಡಿಲ್ಲ, ನಾರ್ಮಲಾಗಿ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಕೊಂಡಿರೋದು. ಇದು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಅರ್ಧ ಚಮಚೆಯಷ್ಟು ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು 3 ಆಲೂಗಡ್ಡೆನ ಮುಂಚೆನೇ ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಈ ಥರ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಣ. ಚಮಚೆ ಲೆಕ್ಕ, ಇದು ಚಿಕ್ಕ ಚಮಚೆ ಇದೆ, ಚಮಚೆ ಲೆಕ್ಕಿಂದ ಟೀಸ್ಪೂನಿಂದ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿರೋದು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ತಾ, ನೀರು ಹಾಕ್ತಾಯಿಲ್ಲ ನಾನು, ಮತ್ತೆ ಅದು ತಾನಾಗಿ ಸಾಫ್ಟ್ ಆಗಬೇಕು ಬೆಂದು. ಹಾಗೆ ಮ್ಯಾಶ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಏಕ್ದಮ್ ಪೇಸ್ಟ್ ಆಗಬೇಕು, ಹಳಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ಮ್ಯಾಶ್ ಮಾಡ್ಕೊಂಡಾಗಿಂದ ಸ್ವಲ್ಪ ಒಂದು ಅರ್ಧ ಚಮಚೆಯಷ್ಟು ಗರಂ ಮಸಾಲ ಮತ್ತು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಇದೆ. ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಮಾಡ್ತಾ ಮತ್ತೆ ನಾವು ಆಗಲೇ ಮ್ಯಾಶ್ ಮಾಡ್ತಾ ಹೇಗೆ ಮಾಡ್ಕೊಂಡ್ವಲ್ಲ ಒತ್ತಿ ಆ ಥರ ಮಾಡೋಣ. ಸೊ ಸಾಫ್ಟಾಗಿ ಚೆನ್ನಾಗಿ ಸಬ್ಜಿ ರೆಡಿ ಆಗುತ್ತೆ. ಈಗಿದು ಸಬ್ಜಿ ರೆಡಿಯಾಗಿದೆ. ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿರೋದು ಸಾಲ್ಟೆಡ್ ಇರ್ತದೆ, ಇದು ಸ್ವೀಟ್ ಇರಲ್ಲ. ಇದಕ್ಕೆ ಗ್ರೀನ್ ಚಟ್ನಿ ಅಪ್ಲೈ ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಹಾಕಿಬಿಟ್ಟು ಈ ಚಟ್ನಿನ ರೆಡಿ ಮಾಡ್ಕೊಂಡಿರೋದು. ಈಗ ಇದನ್ನು ಒಂದು ಸೈಡ್ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಫಿಲ್ ಮಾಡೋಕ್ಕೆ ಚಾನ್ಸ್ ಇದೆಯೋ ಅಷ್ಟೊಂದು ಚೆನ್ನಾಗಿ ಪಲ್ಯನ ಫಿಲ್ ಮಾಡಬೇಕು. ಎಷ್ಟು ಜಾಸ್ತಿ ಪಲ್ಯ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಎಲ್ಲ ಹಾಕಿ ದಂಡಿ ಅಂದರೆ ಎಡ್ಜಿಗೆ ಅದು ಹೊರಗೆ ಬರದೇ ಇರೋ ಹಾಗೆ ಚೆನ್ನಾಗಿ ಒತ್ಕೊಂಡ್ಬಿಟ್ಟು ಇನ್ನೊಂದು ಸೈಡ್ಗೂ ನಾವು ಪುದೀನ ಚಟ್ನಿ ಹಚ್ಚಿಬಿಟ್ಟು ಅದಕ್ಕೆ ನಾವು ಉಲ್ಟಾ ಅಂದರೆ ಅಪೋಸಿಟ್ ಸೈಡಲ್ಲಿ ಇದನ್ನು ಪ್ಲೇಸ್ ಮಾಡೋಣ. ಹೀಗೆ ಇಟ್ಬಿಟ್ಟು ಇದಕ್ಕೆ 1 ಚಮಚಷ್ಟು ಮಾತ್ರ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಇದನ್ನು ಇದೇ ಆ್ಯಸ್ ಈಸ್ ಕಂಡೀಷನ್ನಲ್ಲಿ ನೀವು ತವಾ ಮೇಲಿಟ್ಟು 2 ಸೈಡ್ ಬೇಯಿಸಿದರೆ ತವಾನಲ್ಲಿ ರೆಡಿ ಆಗುತ್ತೆ. ನಾನು ಸ್ಯಾಂಡ್ವಿಚ್ ಬೇಕರಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಪ್ರೀ ಹೀಟ್ ಮಾಡ್ಕೊಂಡಿರೋದು, ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಚ್ ಮೇಕರ್ಗೆ. ಎಣ್ಣೆ ಒಂದು ಸೈಡ್ ಮಾತ್ರ, ಇದು ಒಂದೇ ಸರಿ ಹಚ್ಕೊಂಡ್ರೆ ಸಾಕು. ಎಲ್ಲನೂ ನಿಮ್ಗೊಂದು 20-25 ಪೀಸ್ ಮಾಡಿದ್ರು ಮತ್ತೆ ಹಚ್ಕೊಳ್ಳೋದು ಬೇಕಾಗಿಲ್ಲ ಎಣ್ಣೆನ. ಈಗ ನಾನು ಚೆನ್ನಾಗಿದನ್ನು 4ರಿಂದ 5 ನಿಮಿಷದವರೆಗೂ ಬೇಯಿಸಿರೋದು. ಪ್ರೀ ಹೀಟ್ ಮಾಡಿದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ 4-5 ನಿಮಿಷಕ್ಕೆ ನಮ್ಮ ಸ್ಯಾಂಡ್ವಿಚ್ ರೆಡಿ. ಮೇಲಿಂದ ಗರಿಯಾಗಿದೆ, ಹಾಗೆ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರೋ ಪಲ್ಯ. ತುಂಬಾ ರುಚಿಯಾಗಿರುತ್ತೆ. ನೀವು ಗ್ಯಾಸ್ ಮೇಲೆ ಅಂದರೆ ತವಾ ಮೇಲೆ ಮಾಡಿದರೆ ಹೀಗೇ ತುಂಬ ರುಚಿಯಾಗಿರೋ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.